ಲೋಕಸಭಾ ಕಣಕ್ಕಿಳಿಯಲು ಕುಮಾರಸ್ವಾಮಿ ರೆಡಿ. ರಂಗೇರಿತು ಚಿಕ್ಕಬಳ್ಳಾಪುರ ಚುನಾವಣಾ ಅಖಾಡ. ಕುತೂಹಲ ಕೆರಳಿಸಿದೆ ಎಚ್ಡಿಕೆ ಮೊಯ್ಲಿ ಬಿಗ್ ಫೈಟ್. ಬಿಜೆಪಿ ಜೊತೆ ಮೈತ್ರಿಗೆ ಸಿದ್ಧವಾದ ಪವನ್ ಕಲ್ಯಾಣ್. ಮೋದಿ ಭೇಟಿಗೆ ಕಾದು ಕುಳಿತ ಪವರ್ ಸ್ಟಾರ್. ಆಂಧ್ರದಲ್ಲಿ ಮೋದಿಗೆ ಸಿಗಲಿದೆಯೇ ಪವರ್. ಹೋಳಿ ಹೆಸರಲ್ಲಿ ಜನರ ಮನಸೆಳೆಯುವ ಯತ್ನ. ಕೋಟ್ಯಾಂತರ ಮಂದಿಗೆ ಮೋದಿ ಸರ್ಪ್ರೈಸ್ ಸಂದೇಶ. ಟ್ವಿಟರ್ನಲ್ಲಿ ಕಳುಹಿಸಿದರು ಕಲರ್ಫುಲ್ ಮೆಸೇಜ್. ನಾನು ಚೆನ್ನಾಗಿದ್ದೇನೆ. ಸಿಂಗಾಪುರದಿಂದಲೇ ಆರೋಗ್ಯದ ವಿವರ ನೀಡಿದ ರೆಬಲ್ ಸ್ಟಾರ್. ಅಂಬಿ ಅಭಿಮಾನಿಗಳಿಗೆ ಖುಷಿಯೋ ಖುಷಿ. ಮಹಾಯುದ್ಧ 2014 ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹುಗ. ನಾನು ರಾಜ್ಯದಲ್ಲಿ ಪ್ರಮುಖ ಬಿಗ್ ಫೈಟ್ ಇರತಕ್ಕಂಥ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕೆ ಧುಮುಕಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಮಾಜಿ ಸಿಎಂ ಕುಮಾರಸ್ವಾಮಿ ಮಧ್ಯೆ ಬಿಗ್ ಫೈಟ್ ಆಗುತ್ತಾ ಅನ್ನುವಂಥದ್ದು. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಮಾಜಿ ಮಂತ್ರಿ ಕಾಂಗ್ರೆಸ್ ನಾಯಕ ಕುಮಾರ್ ಬಂಗಾರಪ್ಪ ನನಗೆ ಟಿಕೆಟ್ ಕೊಡಬೇಕನ್ನುವಂಥ ಹಠ ಹಿಡಿದಿದೆ. ಹಾಗಾಗಿ ಕೊನೆ ಹಂತದಲ್ಲಿ ಟಿಕೆಟ್ ಅವರಿಗೆ ಸಿಗುತ್ತಾ ಕೈ ತಪ್ಪುತ್ತಾ ಈ ಒಂದು ಪ್ರಶ್ನೆ ಇದೆ. ಹಾಗೆಯೇ ಮೈಸೂರಿನಿಂದ ಸಿಎಂ ಸಿದ್ದರಾಮಯ್ಯ ಹಾಲಿ ಸಂಸದ ವಿಶ್ವನಾಥ್ಗೆ ಚಿತ್ ಮಾಡಲಿಕ್ಕೆ ದೇವೇಗೌಡರ ಹಣದಂಥ ರಾಜಕೀಯ ತಂತ್ರದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ JDS ಅಭ್ಯರ್ಥಿಯಾಗಿ ಮೈಸೂರಿನಲ್ಲಿ ಕಣಕ್ಕಿಳಿತಾರೆ. ಈ ಮೂರು ಕ್ಷೇತ್ರಗಳು ಬಿಗ್ ಫೈಟ್ ಕ್ಷೇತ್ರಗಳಾಗಿ ರೂಪುಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಕರ್ನಾಟಕದ ಕಣ್ಣು ಬಹುತೇಕ ಈ ಮೂರು ಕ್ಷೇತ್ರಗಳಲ್ಲಿ ಆವರಿಸಿಕೊಳ್ಳುವ ಸಾಧ್ಯತೆ ಇದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಇದೀಗ ಕಾಂಗ್ರೆಸ್ನ 3ನೇ ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಲೋಕಸಭಾ ಕ್ಷೇತ್ರದ 3ನೇ ಅಭ್ಯರ್ಥಿಗಳ ಅಂದರೆ 3ನೇ ಪಟ್ಟಿ ಈಗ ಬಿಡುಗಡೆ ಆಗಿದೆ. ರಾಜ್ಯದಲ್ಲಿ ಕಾರವಾರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ನಾಯಕ ಸಚಿವ RV ದೇಶಪಾಂಡೆ ಪುತ್ರ ಪ್ರಶಾಂತ್ ದೇಶಪಾಂಡೆ ಕೂಡ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ಉತ್ತರದಿಂದ ನಾರಾಯಣಸ್ವಾಮಿ ಟಿಕೆಟ್ ಘೋಷಣೆಯಾಗಿದೆ. ಉತ್ತರ ಕನ್ನಡದಿಂದ ಪ್ರಶಾಂತ್ ದೇಶಪಾಂಡೆ ಹೆಸರು ಪ್ರಕಟ ಆಗಿದೆ. ಕಗ್ಗಂಟಾಗಿ ಉಳಿದಿರತಕ್ಕಂಥದ್ದು ಧಾರವಾಡ ಹಾವೇರಿ ಕ್ಷೇತ್ರ. ಇನ್ನೂ ಕೂಡ ಈ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿಲ್ಲ. ದೆಹಲಿಯ 7 ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ರಿಲೀಸ್ ಮಾಡಿದೆ. ದೆಹಲಿಯ 7 ಅಭ್ಯರ್ಥಿಗಳ ಪಟ್ಟಿ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಕರ್ನಾಟಕದಲ್ಲಿ 2 ಕ್ಷೇತ್ರಗಳ ಅಭ್ಯರ್ಥಿಯ ಪಟ್ಟಿಯನ್ನು ಅನೌನ್ಸ್ ಮಾಡಿದೆ. ಕಪಿಲ್ ಸಿಬಲ್ ಚಾಂದಿನಿ ಚೌಕ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. JP ಅಗರ್ವಾಲ್ ಈಶಾನ್ಯ ದೆಹಲಿ ಕ್ಷೇತ್ರದಿಂದ ಕಣಕ್ಕಿಳಿತಾರೆ. ಸಂದೀಪ್ ದೀಕ್ಷಿತ್ ಶೀಲಾ ದೀಕ್ಷಿತ್ ಮಗ ಪೂರ್ವ ದೆಹಲಿ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆಗಿಳಿತಾ ಇದ್ದಾರೆ. ಅಜಯ್ ಮಕನ್ ಕೇಂದ್ರ ಸಚಿವರಾಗಿದ್ದಂಥವರು, ಪಕ್ಷಕ್ಕಾಗಿ ಆ ಸಚಿವ ಸ್ಥಾನವನ್ನು ತ್ಯಜಿಸಿದವರು, ಅವರು ಕೂಡ ಈ 3ನೇ ಪಟ್ಟಿಯಲ್ಲಿ ಹೆಸರು ನಮೂದಾಗಿದೆ. ಕಾಂಗ್ರೆಸ್ನ ಒಟ್ಟು 58 ಅಭ್ಯರ್ಥಿಗಳ 3ನೇ ಪಟ್ಟಿ ಇಂದು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಬೆಂಗಳೂರು ಉತ್ತರದಿಂದ ನಾರಾಯಣಸ್ವಾಮಿ ಆಂತರಿಕ ಚುನಾವಣೆ ಮೂಲಕ ಗೆದ್ದಂಥವ್ರು ನಾರಾಯಣಸ್ವಾಮಿ. ಸೊ ಬೆಂಗಳೂರು ಉತ್ತರದ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿತಾರೆ. ಉತ್ತರ ಕನ್ನಡದಿಂದ ಬಹಳ ಜಿದ್ದಾಜಿದ್ದಿ ಇತ್ತು. ಸೊ ಉತ್ತರ ಕನ್ನಡದ ಕೊನೆಗೂ ಕೂಡ ದೇಶಪಾಂಡೆ ತಮ್ಮ ಮಗನನ್ನ ಟಿಕೆಟ್ ಪಡೆಯಲು ಯಶಸ್ಸಾಗಿದ್ದಾರೆ. ಕಗ್ಗಂಟಾಗಿ ಉಳಿದಿರತಕ್ಕಂಥದ್ದು ಧಾರವಾಡ ಮತ್ತು ಹಾವೇರಿ ಕ್ಷೇತ್ರಗಳು. ಇನ್ನೂ ಕೂಡ ಈ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ. ಸುರೇಶ್ ಕಲ್ಮಾಡಿ ಅವರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರು, ಪಕ್ಷನ ಹೊರಗಾಕಿದ್ರು. ಆದರೆ ಅವರಿಗೆ ಯಾವುದೇ ಕಾಂಗ್ರೆಸ್ ಟಿಕೆಟ್ ನೀಡಿಲ್ಲ. ಸುರೇಶ್ ಕಲ್ಮಾಡಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದೆ. ಸೊ ಸುರೇಶ್ ಕಲ್ಮಾಡಿ ಆ ನಿರೀಕ್ಷೆಯಲ್ಲಿದ್ದರೂ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅನ್ನೋದು. ಅಂತಿಮವಾಗಿ ಸುರೇಶ್ ಕಲ್ಮಾಡಿಯನ್ನ ಕಾಂಗ್ರೆಸ್ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ತನ್ನ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 3 ಕ್ಷೇತ್ರಗಳ ಪಟ್ಟಿಯಲ್ಲಿ ಹೆಸರು ಕೂಡ ಪ್ರಕಟ ಆಗಬೇಕಾಗಿತ್ತು. ಒಂದು ಹಾವೇರಿ ಮತ್ತು ಧಾರವಾಡ, ಅದ್ರ ಜೊತೆಗೆ ಕಾರವಾರ. ಈಗಾಗಲೇ ನಾರಾಯಣಸ್ವಾಮಿ ಆಂತರಿಕ ಚುನಾವಣೆ ಗೆದ್ದಿದ್ರು, ಹಾಗಾಗಿ ಅವ್ರ ಹೆಸರು ನೆಪಕ್ಕೆ ಮಾತ್ರ ಬಂದಿದೆ. ಕಾರವಾರದಲ್ಲೂ ಕೂಡ ದೊಡ್ಡ ಜಿದ್ದಾಜಿದ್ದಿ ಆಗಿತ್ತು. ಮಾರ್ಗರೇಟ್ ಆಳವ್ ಪುತ್ರಿಗೆ ಟಿಕೆಟ್ ಉಳಿಸಬೇಕಂತ ಪ್ರಯತ್ನ ಮಾಡಿದ್ರು. ಹಾಗೆಯೇ ದೇಶಪಾಂಡೆ ಕೂಡ ತನ್ನ ಮಗನಿಗೆ ಟಿಕೆಟ್ ಕೊಡಬೇಕಂತ ಪ್ರಯತ್ನ ಮಾಡಿದ್ರು. ಮಧ್ಯೆ AICC ಪ್ರಧಾನ ಕಾರ್ಯದರ್ಶಿ BK ಹರಿಪ್ರಸಾದ್ ಕೂಡ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದರು. ಅಂತಿಮವಾಗಿ ಕಾಂಗ್ರೆಸ್ ತನ್ನ ಪಟ್ಟಿಯಲ್ಲಿ ಪ್ರಶಾಂತ್ ದೇಶಪಾಂಡೆ ಹೆಸರನ್ನು ಸೇರಿಸಿದೆ. ಜೊತೆಗೆ ಇನ್ನು 2 ಕ್ಷೇತ್ರಗಳ ಕಗ್ಗಂಟು ಹಾಗೆ ಉಳಿದಿದೆ. ಅದು ಬಹುತೇಕ ಯಾವಾಗ ಹೊರಗಡೆ ಬರುತ್ತೆ ಗೊತ್ತಿಲ್ಲ. ಸೊ ನಾನು ಆಗಲೇ ಹೇಳಿದೆ, 3 ಕ್ಷೇತ್ರಗಳು ಬಿಗ್ ಫೈಟ್ ಕ್ಷೇತ್ರಗಳಾಗಿದೆ. ಒಂದು ಚಿಕ್ಕಬಳ್ಳಾಪುರ, ಮೈಸೂರು, ಹಾಗೆಯೇ ಶಿವಮೊಗ್ಗ. ಈ 3 ಕ್ಷೇತ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಒಡೆದ ಮನೆ ಆಗಿದೆಯಾ, ಅಲ್ಲಿ ಕಾಂಗ್ರೆಸ್ ಘೋಷಿಸಿರ್ತಕ್ಕಂಥ ಅಭ್ಯರ್ಥಿ ಒಳ ಒಪ್ಪಂದದ ಅಭ್ಯರ್ಥಿಯ ಇಂಥದ್ದೊಂದು ಚರ್ಚೆ ನಡೀತಾ ಇದೆ. ಕುಮಾರ್ ಬಂಗಾರಪ್ಪ ಈಗಲೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಕಾಂಗ್ರೆಸ್
ನನ್ನನ್ನು ಕಣಕ್ಕಿಳಿಸದೆ ಹೋದರೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಬೆದರಿಕೆಯ ಮಾತುಗಳನ್ನು ಆಡಿದ್ದಾರೆ. ಇವತ್ತು ಮಾಜಿ CM SM ಕೃಷ್ಣ ಅವರು ಕೂಡ ಭೇಟಿ ಮಾಡಿದ್ದಾರೆ, KPC ಅಧ್ಯಕ್ಷ ಪರಮೇಶ್ವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅಂತಿಮ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗದಲ್ಲಿ ಏನು ಮಾಡುತ್ತೆ, ಒಂದು ಮೂಲದ ಪ್ರಕಾರ ಏನೀಗ ಘೋಷಿತ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಮಂಜುನಾಥ್ ಭಂಡಾರಿ ಅವರು ನಾಮಿನೇಷನ್ ಮಾಡಬಾರ್ದು, B ಫಾರ್ಮನ್ನು ಕೊಡೋ ವಿಚಾರದ ಬಗ್ಗೆ ಸ್ಪಷ್ಟವಾಗಿ ಪರಮೇಶ್ವರ್ ಇನ್ನೂ ಕೂಡ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಹಾಗಾಗಿ ಶಿವಮೊಗ್ಗ ಅಖಾಡ ಕೂಡ ಕದನ ಕುತೂಹಲಕ್ಕೆ ಎಡೆ ಮಾಡಿದೆ. ಕಾಂಗ್ರೆಸ್ನ ಒಳರಾಜಕಾರಣಕ್ಕೆ ಅದು ಒಂದು ವೇದಿಕೆ ಆಗಿದೆ. ಸೊ ಇವತ್ತು ಕುಮಾರ್ ಬಂಗಾರಪ್ಪ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡಿ ಯಾವ್ಯಾವ ರೀತಿಯ ಒಂದು ಕಸರತ್ತನ್ನು ನಡೆಸಿದ್ರು, ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಮನವರಿಕೆ ಪ್ರಯತ್ನ ಮಾಡಿದ್ರು. ಕುಮಾರ್ ಬಂಗಾರಪ್ಪ ಇವತ್ತು ಏನು ಹೇಳಿದ್ರೆ ಬನ್ನೋಣ. ಮುಂದಿನ ರಾಜಕೀಯ ಬೆಳವಣಿಗೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಮತ್ತು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೆ. ಅವ್ರು JDS ಇಂದ ನಿಂತಿದ್ದಾರೆ, ನಾವು ಕಾಂಗ್ರೆಸ್ಸಿಂದ ನಿಲ್ಲಬೇಕು ಅಂತ ಅಪೇಕ್ಷೆ ಪಟ್ಟಿದ್ವಿ. ಕಾಂಗ್ರೆಸ್ ಆಶೀರ್ವಾದ ಮಾಡಿದೆ, ಕಾಂಗ್ರೆಸ್ಸಿಂದ ನಿಲ್ತೀವಿ. ಇಲ್ಲಿ ಎಲ್ಲ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದ ಹಾಗೇ ಎಲ್ಲ ಪ್ರಜಾಪ್ರಭುತ್ವದ ಒಳಗೆ ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದು ಮುಂಚೆನೂ ಕೂಡ 2004ರಲ್ಲಿ ನಮ್ಮ ತಮ್ಮ ನಮ್ಮ ವಿರುದ್ಧವಾಗಿ ನಿಂತುಬಿಟ್ಟು ಎಲ್ಲ ಮಾಡಿರ್ತಕ್ಕಂಥ ಸಂದರ್ಭಗಳಿದ್ವು. ಹಾಗಾಗಿ ಆವಾಗ ಗೆದ್ದು ಬಂದಿದ್ವಿ. ಆವಾಗ ಈ ಸರಿನೂ ಕೂಡ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿದರೆ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಕಾಂಗ್ರೆಸ್ಸನ್ನು ಉಳಿಸ್ಕೊಡ್ತಕ್ಕಂಥ ಶಕ್ತಿನ ಕಾಂಗ್ರೆಸ್ಸಿನ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಜಿಲ್ಲೆಯ ಮತದಾರ ಬಾಂಧವರು ನಮಗೆ ಎಲ್ಲರಿಗೂ ಕೂಡ ವಿಶ್ವಾಸ ಇದೆ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಇನ್ನು ನನಗೆ ಅದು ಮಾಹಿತಿ ಯಾವುದು ಆ ರೀತಿ ಬಂದಿಲ್ಲ. ಆದರೆ ಶಿವಮೊಗ್ಗದಲ್ಲಿ ಈಗ ಅವರು ಅಧಿಕೃತವಾಗಿ ಈಗ ಪ್ರಕಟಣೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಬೆಳವಣಿಗೆ ನನ್ನ ಗಮನದಲ್ಲಿ ಯಾವುದೂ ಇಲ್ಲ. ಅಲ್ಲ, ಅಂಥ ಬೆಳವಣಿಗೆನೇ ಇಲ್ಲ ಅಂದಮೇಲೆ ಇನ್ನೇನು ಮಾಡ್ಬೇಕು ನಾನು? ನನ್ನ ಗಮನದಲ್ಲಿ ಅಂಥ ಬೆಳವಣಿಗೆ ಯಾವುದು ಕಾಣಿಸ್ತಾ ಇಲ್ಲ. ಎಸ್, ನಿಜಕ್ಕೂ ಕೂಡ ಪರಮೇಶ್ವರ್ ಬಹಳ ಜಾಣ ರಾಜಕಾರಣ. ಯಾಕಂತಂದರೆ ಸ್ವತಃ ಅವರನ್ನೇ ಭೇಟಿ ಮಾಡಿ ನನಗೆ ಟಿಕೆಟ್ ಕೊಡಿ, ನಾವು ಕಾಂಗ್ರೆಸ್ ಪಕ್ಷದಿಂದ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥ ಮನಸ್ಸನ್ನು ಮಾಡ್ತಾ ಇದ್ವಿ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಿದ್ರು ಕೂಡ ಪರಮೇಶ್ವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಶಿವಮೊಗ್ಗದಲ್ಲಿ ಅಂಥದ್ದು ಯಾವುದೇ ಬೆಳವಣಿಗೆ ಆಗಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನೇರವಾಗಿ ಇವತ್ತು ಕೂಡ ಕುಮಾರ್ ಬಂಗಾರಪ್ಪ ಹೇಳ್ತಾ ಇದ್ದಾರೆ, ನನಗೆ ಟಿಕೆಟ್ ಕೊಡಬೇಕು, ನನ್ನ ತಮ್ಮ ನನ್ನ ವಿರುದ್ಧ ನಿಂತಾಗಲೂ ಕೂಡ ನಾನು ಗೆದ್ದಿದ್ದೇನೆ, ಈಗಲೂ ಕೂಡ ಅಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಬಹುತೇಕ ಕಾಂಗ್ರೆಸ್ನ ಜಾಣ ನಡೆ ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲಿ ಈ ಒಂದು ಬಂಡಾಯ, ಈ ಒಂದು ಭಿನ್ನಮತ ಯಾವೆಲ್ಲ ಲೆಕ್ಕಾಚಾರಗಳನ್ನು ತಂದಿಡಬಹುದು, ಆ ಒಂದು ಅಂಶಗಳನ್ನು ನೋಡ್ಕೊಂಡು ಬರೋಣ. ಶಿವಮೊಗ್ಗ ಕೈಪಾಳ್ಯದಲ್ಲಿ ಮುಸುಕಿನ ಗುದ್ದಾಟ ಶುರು ಆಗಿದೆ. ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ ನಾಯಕರ ಒಳ ಒಪ್ಪಂದದ ಅಭ್ಯರ್ಥಿಯ ಇಂಥದ್ದೊಂದು ಅನುಮಾನ ಶುರು ಆಗ್ತಾ ಇದೆ. ಶಿವಮೊಗ್ಗ ಅಖಾಡದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷದ ಒಡೆದ ಮನೆ ರಾಜಕಾರಣ ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಇವತ್ತು ಸಚಿವ ಕಿಮ್ಮನೆ ರತ್ನಾಕರ ಕುಮಾರ್ ಬಂಗಾರಪ್ಪಗೆ ಸಾಥ್ ನೀಡಿದ್ದಕ್ಕೆ ಅವರು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಭಂಡಾರಿ ಕಣದಲ್ಲಿದ್ದರೂ ಕೂಡ ಸಚಿವ ಕಿಮ್ಮನೆ ರತ್ನಾಕರ್ ಬಂಗಾರಪ್ಪ ಪರವಾಗಿ ನಿಂತಿರ್ತಕ್ಕಂಥದ್ದು ಏನು ಅನ್ನುವಂಥದ್ದು ಇದು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಶಿವಮೊಗ್ಗ ಜಿಲ್ಲೆ ಕಾಂಗ್ರೆಸ್ ಒಡೆದ ಮನೆಯಾಗಿದೆಯಾ? ಹಿರಿಯ ನಾಯಕರ ಒಳ ಜಗಳ, ಮತ್ತೊಂದು ಕಡೆ ಚುನಾವಣಾ ರಾಜಕಾರಣದಲ್ಲಿ ಒಳಪ್ಪಂದಗಳು ಅನ್ನುವಂಥ ಒಂದು ಸಂಶಯ ಬರ್ತಾ ಇದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಕೊನೆ ಕ್ಷಣದಲ್ಲಿ ಕೈ ಅಭ್ಯರ್ಥಿ ಬದಲಾಗ್ತಾರಾ? ಈಗಾಗಲೇ ಒಂದು ಮೂಲದ ಪ್ರಕಾರ KPC ಅಧ್ಯಕ್ಷ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ನಾಮಿನೇಷನ್ ಮಾಡಬಾರ್ದು, B ಫಾರ್ಮ್ ಕೊಡುವಂಥದ್ದು ವಿಚಾರದಲ್ಲಿ ಇನ್ನೂ ತೀರ್ಮಾನ ಕೈಗೊಳ್ಳುವಂಥದ್ದು. ಹಾಗಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಇನ್ನೂ ಕೂಡ ಕೊನೆಯ ಕಸರತ್ತು, ಕೊನೆಯ ಆಲೋಚನೆ ಮಾಡುತ್ತಾ ಅನ್ನುವಂಥ ಒಂದು ಅನುಮಾನ ಇದೆ. ಈಗಾಗಲೇ ಮಂಜುನಾಥ್ ಭಂಡಾರಿ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ, ತಮ್ಮದೇ ಆದಂಥ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅದು ಸ್ವತಃ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹಾಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿ ಘೋಷಣೆ ಮಾಡಿದರೂ ಕೂಡ ಕುಮಾರ್ ಬಂಗಾರಪ್ಪ ನನಗೆ ಟಿಕೆಟ್ ಕೊಡಿ ಅಂತ ವಾದ ಮಾಡ್ತಾ ಇರ್ತಕ್ಕಂಥದ್ದು, ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು, ಸಚಿವರ ಜೊತೆಗೆ ಕೃಷ್ಣ ಅವರನ್ನು ಭೇಟಿ ಮಾಡಿರ್ತಕ್ಕಂಥ ನೋಡ್ತಾ ಇದ್ರೆ ಈಗಲೂ ಕೂಡ ಮಂಜುನಾಥ್ ಭಂಡಾರಿ ಬಗ್ಗೆ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಎರಡು ಅಭಿಪ್ರಾಯಗಳಿದ್ದಾವೆ. ಬನ್ನಿ ನಮ್ಮ ಜೊತೆಗೆ ನೇರವಾಗಿ ಶಿವಮೊಗ್ಗಕ್ಕೆ ತೆರಳೋಣ. ಶಿವಮೊಗ್ಗದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಮಂಜುನಾಥ್ ಭಂಡಾರಿ ನಮ್ಮ ಜೊತೆಗಿದ್ದಾರೆ. ಭಂಡಾರಿ ಈಗಾಗಲೇ ಚುನಾವಣಾ ಅಖಾಡದಲ್ಲಿ ತಮ್ಮದೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಭಂಡಾರಿ ಅವರೇ, ಕಾರ್ಯಕ್ರಮ ಸ್ವಾಗತ. ನಾನು ನೇರ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಅಭ್ಯರ್ಥಿಯನ್ನ ನಿಮ್ಮ ಪಕ್ಷದವರು ಒಪ್ಪುತ್ತಾ ಇಲ್ಲ, ನನಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ. ಹಾಗಾಗಿ ನಿಮ್ಗೆ ಈಗಲೂ ಕೂಡ ಖಾತ್ರಿ ಇದೆಯಾ ನಾನೇ ನಾಮಿನೇಷನ್ ಮಾಡ್ತೀನಿ ಅಂತ? ಖಂಡಿತವಾಗಿಯೂ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ನಾಳೆ ನಾಮಪತ್ರವನ್ನು ಸಲ್ಲಿಸುತ್ತಿದ್ದೇನೆಂದು. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿರೋ ಪ್ರಕಾರ ನಿಮ್ಗೆ ಆ ಥರ ಮಾಹಿತಿ ಬಂದಿದೆಯಾ? ಯಾವುದೇ ರೀತಿ ಮಾತಾಡಿ ಮಂಜುನಾಥ್. ಖಂಡಿತವಾಗಿಯೂ ನನಗೆ ಯಾವುದೇ ರೀತಿಯ ಆ ರೀತಿಯ ಮಾಹಿತಿಗಳು ಬಂದಿಲ್ಲ.
ಸೊ ಹಾಗಾದ್ರೆ ಕುಮಾರ್ ಬಂಗಾರಪ್ಪ ಸ್ವತಂತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಯಾಕೆ ನನಗೆ ಬೆದರಿಕೆ ಕೇಂದ್ರದ ಹಾಕ್ತಾರೆ? ವರಿಷ್ಠ ನಾಯಕರುಗಳು ಹಾಗೂ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ದಿಗ್ವಿಜಯ್ ಸಿಂಗರ್ ಅವರು ನನಗೆ ನಾಮಿನೇಷನ್ ಹಾಕಲು ಈಗಾಗಲೇ ಅನುಮತಿಯನ್ನು ನೀಡಿರುತ್ತಾರೆ. ಅಲ್ಲದೆ ನಾನು ಕೇಂದ್ರದ ವರಿಷ್ಠ ಮಂಡಳಿಯವರ ಜೊತೆ ಹಾಗೂ ನಮ್ಮ ರಾಜ್ಯದ ನಾಯಕರುಗಳೊಂದಿಗೆ ಮಾತಾಡಿದ್ದೇನೆ. ಅವರೆಲ್ಲರೂ ನನಗೆ ನಾಮಿನೇಷನ್ ಅನ್ನು ಹಾಕಲಿಕ್ಕೆ ಸೂಚನೆಯನ್ನು ನೀಡಿರುತ್ತಾರೆ. ಇಲ್ಲಿ ಯಾವುದೇ ರೀತಿಯ ಬಂಡಾಯವಾಗಲಿ ಯಾವುದೂ ಇಲ್ಲ. ಆದರೆ ಕುಮಾರ್ ಬಂಗಾರಪ್ಪನವರು ನನಗೆ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಅಥವಾ ನನಗೆ ಯಾವುದೇ ರೀತಿಯ ಯಾರೂ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಅವರಿಗೆ ನನಗೆ ಬೇಕು ಅಂತ ಕೇಳಿದರೆ ಹೊರತು ಮಂಜುನಾಥ್ ಭಂಡಾರಿಗೆ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಅದೇ ರೀತಿ ನನಗೆ ಚುನಾವಣೆಗೆ ನಿಲ್ಲಿಸುವ ಮುಂಚೆ ಕೇಂದ್ರದ ನಮ್ಮ ವರಿಷ್ಠ ಮಂಡಳಿ ಆಗಿರಬಹುದು ಅಥವಾ ರಾಜ್ಯದ ಹಿರಿಯ ನಾಯಕರುಗಳೊಂದಿಗೆ ಚರ್ಚೆಯನ್ನು ಮಾಡಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿತ್ವವನ್ನು ಕೊಡಬೇಕು ಅಂತೇಳಿ ನನಗೆ ಕೊಟ್ಟಿದ್ದಾರೆ. ಅಲ್ಲ ಭಂಡಾರಿ ಅವರು ಒಂದು ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಯಾವುದೇ ಅಲ್ಲ, ರೀತಿಯ ಒಂದು ಒಪ್ಪಂದ ಭಂಡಾರಿ ಅವರೇ, ಮಾಡಿಕೊಂಡಿಲ್ಲ. ಕಾಂಗ್ರೆಸ್ ಸುಮಾರು ಪಕ್ಷದಲ್ಲಿ 2 ಒಂದು ವರ್ಷಗಳ ನೀತಿ ಕಾಲ ಇದೆ, ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಇದೆ. ಹೈಕಮಾಂಡ್ ಒಂದು ವೇಳೆ ತೀರ್ಮಾನ ಕೈಗೊಂಡ್ರೆ ಅದನ್ನು ಪ್ರಶ್ನೆ ಮಾಡಬಾರ್ದು ಅನ್ನುವಂಥದ್ದು. ಈಗ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ತಮ್ಮ ಹೆಸರು ಘೋಷಣೆ ಆಗಿದೆ. ತಾವೇ ಹೇಳ್ತಾ ಇದ್ರಿ ನಾನು ನಾಳೆ ನಾಮಿನೇಷನ್ ಮಾಡ್ತೀನಿ, ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ನೀವು ಇನ್ನೂ ಕೂಡ ಹೆಸರು ಅನೌನ್ಸ್ ಆಗದೆ ಇರುವಾಗ ಯಾರಿಗಾದರೂ ಕೂಡ ಕೇಳುವ ಅಧಿಕಾರ ಇದೆ. ಅಧಿಕೃತವಾದಂಥ ಅಭ್ಯರ್ಥಿ ಇದ್ದರೂ ಕೂಡ ಕುಮಾರ್ ಬಂಗಾರಪ್ಪ ಕೇಳ್ತಾ ಇದ್ದಾರೆ ಅಂತಂದರೆ ಹೈಕಮಾಂಡ್ ಕೊನೆ ಕ್ಷಣದವರೆಗೂ ಕೂಡ ನಿಮ್ಮ ಅಭ್ಯರ್ಥಿತನವನ್ನು ಒಪ್ಪೋದಿಲ್ಲ ಅಂತ ಆಗುತ್ತೆ. ಹೈಕಮಾಂಡ್ ಈಗಾಗಲೇ ಒಪ್ಪಿ ನನ್ನ ಹೆಸರನ್ನ ಸೂಚಿಸಿದೆ ಹಾಗೂ ಕೇಂದ್ರದ ವರಿಷ್ಠ ಮಂಡಳಿ ನನ್ನ ಹೆಸರನ್ನ ಬಿಡುಗಡೆ ಸಹ ಮಾಡಿದೆ. ಈಗಾಗಲೇ ನನಗೆ ತಿಳಿದ ಮಾಹಿತಿಯ ಪ್ರಕಾರ ಎ ಫಾರ್ಮ್ ಮತ್ತು ಬಿ ಫಾರ್ಮ್ ಅನ್ನ ಇಂದು ಸಾಯಂಕಾಲ ನನಗೆ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ ನಾನು ನನ್ನ ನಾಮಿನೇಷನ್ ಪತ್ರದೊಂದಿಗೆ ಅದನ್ನು ಸಲ್ಲಿಸಲಿರುತ್ತೇನೆ. ಆದರೆ ಎ ಫಾರ್ಮ್ ಬಿ ಫಾರ್ಮ್ ನಿಮ್ಮ ಕೈ ಸೇರ್ತಾ ಇದೆ. ಖಂಡಿತವಾಗಿ ನನಗೆ ಸೇರ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕೃತ ಅಭ್ಯರ್ಥಿ ಘೋಷಣೆ ಆದ ಮೇಲೆ ನಿಮ್ಮ ಅತ್ಯಂತ ಒಂದು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥವರು, ಆ ಜಿಲ್ಲೆಯ ಪ್ರಭಾವಿ ನಾಯಕರು ಕುಮಾರ್ ಬಂಗಾರಪ್ಪ ಇವತ್ತು SM ಕೃಷ್ಣ ಅವರು ಭೇಟಿ ಮಾಡಿದ್ದಾರೆ, KPC ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ. ಇದನ್ನು ಭಿನ್ನಮತ ಅಂತ ಹೇಳ್ತಿರೋ ಅಥವಾ ಸೌಹಾರ್ದ ಭೇಟಿ ಅಂತ ಹೇಳ್ತಿರೋ, ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ? ಕುಮಾರ್ ಬಂಗಾರಪ್ಪನವರು ಯಾವ ವಿಷಯದಲ್ಲಿ ಭೇಟಿ ಮಾಡಿದ್ದಾರೆ ಎಂದು ನನಗೆ ಗೊತ್ತಿಲ್ಲ. ನೇರವಾಗಿ ಹೇಳಿದರೆ ನನಗೆ ಪಕ್ಷ ಈಗಲೂ ಕೂಡ ಅವಕಾಶ ಭೇಟಿ ಮಾಡೋದು ಕಲ್ಪಿಸಬೇಕು. ಸಹಜ. ನಾನು ಶಿವಮೊಗ್ಗಕ್ಕೆ ಬರುವ ಮುಂಚೆ ನಾನು ಸಹ SM ಕೃಷ್ಣರವರನ್ನ ಹಾಗೂ ಮುಖ್ಯಮಂತ್ರಿಗಳನ್ನ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿರ್ತೇನೆ. ಅಲ್ಲ ಮಂಜುನಾಥ್ ಭಂಡಾವರೇ, ಈಗಾಗಲೇ ಸೊರಬ ಬ್ಲಾಕ್ ಅಧ್ಯಕ್ಷರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ, ಶಿಕಾರಿಪುರದ ಅನೇಕ ಪುರಸಭಾ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಮ್ಮ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಅತ್ಯಂತ ಹಿರಿಯ ನಾಯಕರುಗಳು ಸಚಿವರಾದಂಥವ್ರ ಮಧ್ಯೆ ಒಡೆದು ಹೋಗಿದೆ. ಮಂಜುನಾಥ್ ಭಂಡಾರಿ ಪರವಾಗಿ ಕೆಲವರು ಇದ್ದಾರೆ, ವಿರುದ್ಧವಾಗಿ ಕೆಲವರು ಇದ್ದಾರೆ. ಸರ್, ಯಾರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಯಾವ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಹಿರಿಯ ನಾಯಕರುಗಳಾಗಲಿ ಯಾರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ನಿನ್ನೆ ಶಿಕಾರಿಪುರದ ಬ್ಲಾಕಿನ ಅಧ್ಯಕ್ಷರು, KPCC ಸದಸ್ಯರು ಹಾಗೂ ಹಿರಿಯ ನಾಯಕರುಗಳು ನಮ್ಮ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ಬಂದು ಇದೇ ಟಿವಿಯ ಮುಂದೆ ನಾವು ಯಾರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿರುತ್ತಾರೆ. ಅಲ್ಲದೆ ನಾನು ಸೊರಬ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಬ್ಬರು ಯಾರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಆದರೆ ಅವರ ನಾಯಕರಾದಂಥ ಅಲ್ಲಿ ಸ್ಪರ್ಧಿಸುತ್ತಿದ್ದಂಥ ಕುಮಾರ್ ಬಂಗಾರಪ್ಪನವರ ಜೊತೆ ಅವರು ಇರ್ಬೋದೇ ಹೊರತು ಯಾರೂ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟಿರೋದಿಲ್ಲ. ಸೊ ಕುಮಾರ್ ಬಂಗಾರಪ್ಪನವರು ಒಂದು ವೇಳೆ ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇದ್ದಾರೆ, ಅವರಿಗೆ ತಮಗೆ ಟಿಕೆಟ್ ಬೇಕು, ಟಿಕೆಟ್ ಅನ್ನು ಕೊಡ್ತದೆ, ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತದೆ ಅಂತ ಹೇಳಿ. ಸೊ ಮಂಜುನಾಥ್ ಭಂಡಾರಿ ಒಂದು ಒಳ ಒಪ್ಪಂದದ ಅಭ್ಯರ್ಥಿ ಅಂತ ಭಾವಿಸಲಾಗ್ತದೆ ನಿಮ್ಮ ಜಿಲ್ಲೆಯಲ್ಲಿ. ಹೌದು, ನಿಜಾನ ಅದು? ಸರ್, ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ದುಡಿತಾ ಬಂದಿರುವಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ನಾವು ಒಳ ಒಪ್ಪಂದ ಮಾಡುವಂತ ಹೇಳಿ ಕಾಂಗ್ರೆಸ್ ಪಕ್ಷದವರಲ್ಲ. ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕಾಂಗ್ರೆಸ್ ಪಕ್ಷ ಎಂಥ ದೊಡ್ಡ ವ್ಯಕ್ತಿಯನ್ನಾದರೂ ಎದುರಿಸುವಂತ ಶಕ್ತಿಯನ್ನು ಪಡೆದಿರ್ತದೆ. ಒಳ ಒಪ್ಪಂದವನ್ನು ಮಾಡುವಂತಹ ನೀಚತನ, ಕೆಟ್ಟತನ ಕಾಂಗ್ರೆಸ್ಸಿನ ಯಾವ ನಾಯಕರಿಗೂ ಇಲ್ಲ.
ಯಡಿಯೂರಪ್ಪನವರಾಗಲಿ ಅಥವಾ ಇನ್ನೊಬ್ಬ ಯಾರೇ ಹಿರಿಯ ನಾಯಕರಾಗಲಿ ಮಂಜುನಾಥ್ ಭಂಡಾರಿ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ 129 ವರ್ಷ ಇತಿಹಾಸಗಳಿರುವಂತ ಒಂದು ಪಕ್ಷ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ. ಒಳ ಒಪ್ಪಂದ ಮಾಡಿಕೊಳ್ಳುವಂತ ಯಾವುದೇ ರೀತಿಯ ಉದ್ದೇಶವಾಗಲಿ ದುರುದ್ದೇಶವಾಗಲಿ ನಮ್ಮ ನಾಯಕರುಗಳಿಗೆ ಇರುವುದಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಸಚಿವ ಕಿಮ್ಮನೆ ರತ್ನಾಕರನ್ನು CM ಕೇಳಿದ್ರು, ನೀವು ಅಖಾಡ ಕೇಳಿರಿ. ಹಾಗೆ ಕಾಗೋಡು ತಿಮ್ಮಪ್ಪನವರು ಕೂಡ ಕೇಳಿದ್ರು. ಸ್ವತಃ KPC ಅಧ್ಯಕ್ಷ ಪರಮೇಶ್ವರ್ ಅವರು ಕೂಡ ನಮ್ಮ ಸಂದರ್ಶನದಲ್ಲಿ ಹೇಳಿದ್ರು, ನಾವು ಅನೇಕ ಹಿರಿಯ ನಾಯಕರನ್ನು ಕೇಳಿದ್ವಿ, ಅವರು ಒಪ್ಪಲಿಲ್ಲ. ಸೊ ಅಂತಿಮವಾಗಿ ನಿಮ್ಮನ್ನು ಕಣಕ್ಕಿಳಿಸ್ರಾ ಅಂತ. ಸರ್, ಹಿರಿಯ ನಾಯಕರಾದಂತಹ ಕಾಗೋಡು ತಿಮ್ಮಪ್ಪನವರು ಒಂದು ವೇಳೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ನಾವೆಲ್ಲರೂ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ವಿ. ಆದರೆ ಕಾಗೋಡು ತಿಮ್ಮಪ್ಪನವರು ನಾನು ಸ್ಪರ್ಧಿಸೋದಿಲ್ಲ, ಯುವಕರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ಅವರು ಯುವಕರಾದ ನನ್ನನ್ನ ಗುರುತಿಸಿ, ನನ್ನ ಸೇವೆಯನ್ನು ಗುರುತಿಸಿ, ಅವರು ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಅಥವಾ ಶಾಸಕರುಗಳಾಗಿರ್ಬೋದು ಎಲ್ಲ ನಾಯಕರುಗಳ ಒಮ್ಮತದಿಂದ ನನ್ನ ಹೆಸರನ್ನ ವರಿಷ್ಠ ಮಂಡಳಿಗೆ ಸೂಚಿಸಿದ್ರು. ಇದು ಸುಮಾರು 2 ವರ್ಷಗಳಿಂದ ನಡೆಯುತ್ತಿರುವಂತ ಒಂದು ಪ್ರಕ್ರಿಯೆ. ಹಲವಾರು ಬಾರಿ ಇಲ್ಲಿಗೆ ವರಿಷ್ಠ ಮಂಡಳಿಯವರು ಭೇಟಿಯನ್ನು ಕೊಟ್ಟಾಗ ಹಾಗೂ ಹಿರಿಯ ನಾಯಕರುಗಳೊಂದಿಗೆ ಚರ್ಚೆಯನ್ನು ಮಾಡಿದಾಗ ಒಮ್ಮತದಿಂದ ನನ್ನ ಹೆಸರು ಒಂದನ್ನು ಸೂಚಿಸಿದ್ದ ಕಾರಣ ನನಗೆ ಇವತ್ತು ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಸಿಕ್ಕಿರುತ್ತದೆ. ಎಸ್ ಮಂಜುನಾಥ್ ಅವರೇ, ಕೊನೆ ಪ್ರಶ್ನೆ ಕೇಳ್ತೀನಿ. ನಾಳೆ ಮಂಜುನಾಥ್ ಭಂಡಾರಿ ನಾಮಿನೇಷನ್ ಮಾಡುವಾಗ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ನಾಯಕರು ಇನ್ಕ್ಲೂಡಿಂಗ್ ಕುಮಾರ್ ಬಂಗಾರಪ್ಪ ನಿಮ್ಮ ಜೊತೆಗಿರ್ತಾರಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಖಂಡಿತವಾಗಿಯೂ. ಈಗಾಗಲೇ ನಾನು ಮಂತ್ರಿಯವರ ಹತ್ರ ಮತ್ತು ಕಿಮ್ಮನೆ ರತ್ನಾಕರ್ ಅವರ ಹತ್ರ ಮಾತಾಡಿರ್ತೇನೆ. ಅವರ ಹತ್ರ ಮಾತಾಡಿದ ನಂತರವೇ ನಾನು ಈ ದಿನಾಂಕವನ್ನ ನಿಗದಿ ಮಾಡಿದ್ದು. ಅಲ್ಲದೆ ಶಾಸಕರುಗಳು ಹಾಗೂ ಹಿರಿಯ ನಾಯಕರುಗಳು ಎಲ್ಲರೂ ನಾಳೆ ನಾಮಿನೇಷನ್ ಮಾಡುವಾಗ ನನ್ನ ಜೊತೆ ಇರ್ತಾರೆ. ಸೊ ನಾಳೆ ನಾಮಿನೇಷನ್ ಮಾಡ್ತಾ ಇದ್ರಿ ತಾವು? ನಾವು ಅತ್ಯಂತ ಬೃಹತ್ ಮೆರವಣಿಗೆ ಮೂಲಕ ಕಾಂಗ್ರೆಸ್ ಪಕ್ಷದ ನಾಮಿನೇಷನ್ ಅನ್ನು ಹಾಕ್ತಾ ಇದ್ದೇವೆ. ಸೊ ನಾಳೆ ತಾವು ನಾಮಿನೇಷನ್ ಮಾಡ್ತಾ ಇದ್ರಿ? ಹೌದು. ಎಸ್ ಮಂಜುನಾಥ್ ಭಂಡಾರಿ, ಧನ್ಯವಾದ. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರಿ. ಶಿವಮೊಗ್ಗ ಅಖಾಡದ ತನವಾಗಲಿ ಚರ್ಚೆ ಮಾಡ್ತಾ ಇದ್ವಿ. ಬಿಗ್ ಫೈಟ್ ಆದ ಮಾಜಿ CM ಯಡಿಯೂರಪ್ಪ, ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಪತ್ನಿ ದಿವಂಗತ ಬಂಗಾರಪ್ಪನವ್ರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಕೂಡ ಅಖಾಡ ಕೇಳಿದ್ದಾರೆ. ಈಗಾಗಲೇ ಈ ಒಂದು ಅಖಾಡ ಬಹಳ ಕದನ ಕುತೂಹಲ ಕೆಡೆ ಮಾಡಿರ್ತಕ್ಕಂಥದ್ದು. ಮಂಜುನಾಥ್ ಭಂಡಾರಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಈಗಲೂ ಕೂಡ ಕುಮಾರ್ ಬಂಗಾರಪ್ಪ ಪಟ್ಟ ನಡೀತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಮುಂದೆ, ಹೈಕಮಾಂಡ್ ಮುಂದೆ ನನಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು. ಈ ಎಲ್ಲ ಲೆಕ್ಕಾಚಾರ ನೋಡ್ತಾ ಇದ್ದರೆ ಕಾಂಗ್ರೆಸ್ ಮನೆಯಲ್ಲಿ ಶೀತಲ ಸಮರ, ಕಾಂಗ್ರೆಸ್ ಮನೆಯಲ್ಲಿ ಒಂದು ರೀತಿ ಭಿನ್ನಮತ ಅನ್ನುವಂಥದ್ದು ಇಲ್ಲಿ ಹೆಡೆ ಆಡಿರತಕ್ಕಂಥದ್ದು. ಹಾಗಾಗಿ ಅಂತಿಮ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಬದಲಾವಣೆ ಮಾಡಿಕೊಳ್ಳುತ್ತಾ ಗೊತ್ತಿಲ್ಲ. ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸಾಧ್ಯ ಇದೆ. ಹಾಗಾಗಿ ಬಂಗಾರಪ್ಪನವ್ರ ಮಗ ಕುಮಾರ್ ಬಂಗಾರಪ್ಪ ಕೂಡ ಕಾಂಗ್ರೆಸ್ನ ಟಿಕೆಟ್ಗಾಗಿ ಪ್ರಯತ್ನ ಮುಂದುವರಿಸಿದ್ದಾರೆ. ಅಂತಿಮವಾಗಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಮಂಜುನಾಥ್ ಭಂಡಾರಿ ಹೇಳ್ತಾರೆ, ನಾನು ನಾಳೆ ನಾಮಿನೇಷನ್ ಮಾಡ್ತೀನಿ ಅನ್ನೋಂಥದ್ದು. ಹಾಗಾಗಿ ಕಾಂಗ್ರೆಸ್ ಶಿವಮೊಗ್ಗ ಮಟ್ಟದಲ್ಲಿ ಒಡೆದ ಮನೆ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಅಂತೂ ಹಾಗೇ ಇದೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಆದರೆ ಚಿಕ್ಕಬಳ್ಳಾಪುರ ಕೂಡ ಅಷ್ಟೇ ಒಂದು ರೀತಿಯ ಅಖಾಡ ದೊಡ್ಡ ರಂಗೇರ್ತಾ ಇದೆ. ಆ ಅಖಾಡದಲ್ಲಿ ಮಾಜಿ CM ಕುಮಾರಸ್ವಾಮಿ, ಮಾಜಿ CM ವೀರಪ್ಪ ಮೊಯ್ಲಿ ಮಧ್ಯೆ ಬಿಗ್ ಫೈಟ್ ಆಗುತ್ತಾ? ಕುಮಾರಸ್ವಾಮಿ ಅವರು ಕೂಡ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವಂಥ ತೀರ್ಮಾನ ಕೈಗೊಳ್ತಾರ? ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರಂತ ಈ ಕೃಷ್ಣಪ್ಪ ಕೂಡ ಸೇರ್ತಾರೆ. ಅದಕ್ಕಿಂತ ಮೊದಲೊಂದು ಬ್ರೇಕ್.